ಅಗೈನ್. ಎಲ್ಲರೂ ಹೇಗಿದ್ದೀರಾ? ನೀವು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ. ನಾನು ವಾಷಿಂಗ್ಟನ್ ಸ್ಟೇಟ್ ಇಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ ಟೈಮ್ ಬಂದು ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ನನಗೆ ಇಂಡಿಯಾದಿಂದ ಪ್ಯಾಕೇಜ್ ಬಂದಿದೆ. ಇವಾಗ ಗೌರಿ ಗಣೇಶ ಹಬ್ಬ ಇನ್ನೇನು 4 ದಿನ ಇದೆ ಅಷ್ಟೇ. ಕರೆಕ್ಟಾಗಿ ನನಗೆ ಗೌರಿ ಬಾಗಿನ ರಿಸೀವ್ ಆಗಿದೆ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನು ಪ್ಯಾಕೇಜ್ ಕೆಳಗಡೆನೆ ಇದೆ, ಇನ್ನು ತಗೊಂಡ್ ಬಂದಿಲ್ಲ. ನಿಮ್ ಜೊತೆ ಶೇರ್ ಮಾಡೋಣ ಅಂತ. ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ ಎವ್ರಿ ಡೇ ಇದು ಬರೋವರೆಗೂ ನಾನು ಬೆಳಿಗ್ಗೆ ಎದ್ದ ತಕ್ಷಣನೇ ನಾನು ಹೋಗ್ಬಿಟ್ಟು ಟ್ರ್ಯಾಕ್ ಮಾಡ್ತಾ ಇದ್ದೆ, ಎಲ್ಲಿದೆ, ಯಾವಾಗ ಬರುತ್ತೆ ಅಂತ. ಇಲ್ಲಿ 3 ಬಾಕ್ಸ್ ಇದೆ. ಎಲ್ಲಾನು ಸೂಪರ್ ಹೆವಿ ಇದೆ. ನಾನು ಒಬ್ಳೆ ಇದನ್ನ ಎತ್ತೋದಕ್ಕಾಗಲ್ಲ. ಚಂದು ಹೆಲ್ಪ್ ತಗೊಂತೀನಿ. ಅವ್ರಿಗೂ ಕೂಡ ಸಖತ್ ಖುಷಿ ಆಗಿದೆ ಇದು ಪ್ಯಾಕೇಜ್ ನೋಡ್ಬಿಟ್ಟು. ಈ ಬಾಕ್ಸ್ ನ ಒಳಗಡೆ ತಗೊಂಡೋಗೋದಕ್ಕಿಂತ ಮುಂಚೆ ನಾನು ಎಲ್ಲಾನು ಸ್ಯಾನಿಟೈಸ್ ಮಾಡ್ಬಿಡ್ತೀನಿ ಒಂದ್ಸಲ. ಸೊ ಬನ್ನಿ, ಅದಾದ್ಮೇಲೆ ತಗೊಂಡೋಗೋಣ. ಇವಾಗ ಪ್ಯಾಕೇಜ್ ಓಪನ್ ಮಾಡೋ ಟೈಮ್. ನಾನಂತೂ ತುಂಬಾನೇ ಕಾಯ್ತಾ ಇದ್ದೆ. ಒಂದು 2.5 ಅವರ್ ಈಗೇನೆ ಬಿಟ್ಟಿದ್ದೀನಿ. ಎಷ್ಟು ಬೇಗ ಓಪನ್ ಮಾಡ್ತೀನೋ ಅನಿಸ್ತಾ ಇತ್ತು. ಬೇರೆ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ಇಲ್ಲಿ ಸೀಸರ್ ಆಗಿ ನೈಫ್ ತಗೊಂಡಿದ್ದೀನಿ. ಇವೆರಡು ತುಂಬಾನೇ ಯೂಸ್ ಆಗುತ್ತೆ. ಇವಾಗ ತುಂಬಾನೇ ಒಳಗಡೆ ಎಲ್ಲ ಪ್ಯಾಕ್ಸ್ ಇರುತ್ತೆ, ಅದೆಲ್ಲಾನು ಇವಾಗ ರಿಮೂವ್ ಮಾಡ್ಬೇಕು. ನಾವು ತರಿಸ್ಕೊಂಡಿರೋ ಕೊರಿಯರ್ ಸರ್ವಿಸ್ ಬಂದು ಗರುಡ ವೇಗ ಅಂತ. ಇದೇ ತರ ಬೇರೆ ಬೇರೆ ಕೊರಿಯರ್ ಸರ್ವಿಸ್ ಅಲ್ಲಿ ಕೂಡ ತರಿಸ್ಕೋಬಹುದು. ಇಂಡಿಯನ್ ಪೋಸ್ಟ್ ಅಲ್ಲಿ ತರಿಸ್ಕೋಬಹುದು, ಹಾಗೆ ಫೆಡೆಕ್ಸ್ ಇದೆ, DHL ಇದೆ. ಸೊ ಆ ತರ ಇನ್ನು ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇವರು ಇದೇ ಪರ್ಟಿಕ್ಯುಲರ್ ಆಗಿ ಈ ತರ ಲಾರ್ಜ್ ಕ್ವಾಂಟಿಟಿ ಪ್ಯಾಕೇಜಸ್ ನ ಕಳಿಸ್ತಾ ಇರ್ತಾರೆ. ತುಂಬಾ ಅವರಿಗೆಲ್ಲ ಅಪ್ಡೇಟ್ ಗೊತ್ತಿರುತ್ತೆ, ಯಾವ್ದು ಅಲೋ ಇರುತ್ತೆ, ಯಾವ್ದು ಅಲೋ ಇರೋದಿಲ್ಲ ಅಂತ. ಇಲ್ಲಿ ಕೆಲವೊಂದು ಐಟಮ್ ಅಲೋ ಇರೋದಿಲ್ಲ, ಕರ್ಬೇವಿನ ಸೊಪ್ಪು ಆ ತರ ಇರೋದಿಲ್ಲ. ಕೆಲವೊಂದು ಜಾಸ್ತಿ ಲಿಕ್ವಿಡ್ ಐಟಮ್ಸ್ ನ ಕಳಿಸೋ ಆಗಿಲ್ಲ. ಆ ತರದೆಲ್ಲ ಅವ್ರು ಅಪ್ಡೇಟ್ ಇರ್ತಾರೆ. ಇಲ್ಲಿ US ಕಸ್ಟಮ್ಸ್ ಅಲ್ಲಿ ರಿಜೆಕ್ಟ್ ಮಾಡ್ಬಿಟ್ಟು ಮತ್ತೆ ಪ್ಯಾಕೇಜ್ ನೆಲ್ಲ ವಾಪಸ್ ಕಳಿಸೋ ಚಾನ್ಸು ಇರುತ್ತೆ. ಹಾಗಾಗಿ ನಾವ್ ಏನೇ ಪ್ಯಾಕ್ ಮಾಡಿದ್ರು ಅವ್ರು ಎಲ್ಲಾನು ಇನ್ನೊಂದ್ಸಲ ಚೆಕ್ ಮಾಡ್ಬಿಟ್ಟು ಇನ್ನೊಂದ್ಸಲ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತಾರೆ. ಪ್ಯಾಕೇಜ್ ಟೋಟಲ್ ವೇಟ್ ಬಂದು 42 kg ಇದೆ. ಮೊದ್ಲಿಗೆ ವೇಟ್ ಮಾಡಿಸಿದಾಗ ಅದು ಒಂದು 58 kg ಏನೋ ಆ ತರ ಜಾಸ್ತಿನೇ ಆಗಿತ್ತು ಅನಿಸ್ತು ನಮ್ಗೆ. ಕೆಲವೊಂದು ಐಟಮ್ ಅಲೋ ಇರ್ಲಿಲ್ಲ. ಸೊ ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲ ಅಪ್ಡೇಟ್ ಕೆಲವೊಂದನ್ನ ತೆಗೆದು ಆಮೇಲೆ ಮತ್ತೆ ಅವ್ರು ಇನ್ನೊಂದ್ಸಲ ಪ್ಯಾಕ್ ಮಾಡಿದ್ದಾರೆ. ಮೊದ್ಲಿಗೆ ಪ್ಯಾಕ್ ಮಾಡಿದ್ದು ನಾವು ಮನೆಯಿಂದ 2 ಬಾಕ್ಸ್ ಅಲ್ಲೇನೆ ಪ್ಯಾಕ್ ಮಾಡಿದ್ದು. ಆಮೇಲೆ ಅವ್ರು ಎಲ್ಲಾನು ಸಪರೇಟ್ ಮಾಡಿ ಈ ತರ ಡಿವೈಡ್ ಮಾಡ್ಬಿಟ್ಟು ಒಂದು 3 ಬಾಕ್ಸ್ ಅಲ್ಲಿ ಕಳ್ಸಿದ್ದಾರೆ. ಎಲ್ಲಾನು ಸೂಪರ್ ಹೆವಿ ಇದೆ. ಹಾಗೆ ಇದು ಯಾವುದೇ ತರ ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ಇದನ್ನ ನಾವು ಇಷ್ಟಪಟ್ಟು ಎಲ್ಲ ಅದ್ರ ಬಗ್ಗೆ ಸರ್ಚ್ ಮಾಡಿ ಆಮೇಲೆ ನಾವು ತರಿಸ್ಕೊಂಡಿರೋದು. ಇದು ಫಸ್ಟ್ ಟೈಮ್ ನಾವು ಕೊರಿಯರ್ ಮಾಡಿಸ್ಕೊಂತ ಇರೋದು. ಇಲ್ಲ ಅಂತಂದ್ರೆ ಹೋದ ವರ್ಷ ನಾನು ಗೌರಿ ಹಬ್ಬ ಟೈಮಲ್ಲಿ, ಹೋದ ವರ್ಷ ಅಲ್ಲ, ಹೋದ ವರ್ಷ ಪ್ಯಾಂಡಮಿಕ್ ಇತ್ತು ಅಲ್ವಾ. ಸೊ ಅದ್ರ ಹಿಂದಿನ ವರ್ಷ ನಾನು ಗೌರಿ ಹಬ್ಬ ಟೈಮಲ್ಲೇನೆ ಬಂದಿದ್ದು ಇಂಡಿಯಾಗೆ. ಸೊ ಹಾಗಾಗಿ ನಾನು ಅಲ್ಲೇನೆ ಸೆಲೆಬ್ರೇಟ್ ಮಾಡಿದ್ದೆ. ಈ ಸಲ ಇಲ್ಲಿ ಇರೋದ್ರಿಂದ ಇದು ನನ್ನ ಫಸ್ಟ್ ಕೊರಿಯರ್. ಹಾಗೆ ಇದ್ರಲ್ಲಿ ಗೌರಿ ಬಾಗಿನ ಕೂಡ ಕಳಿಸಿದ್ದಾರೆ ಮನೆಯಿಂದ. ನನಗೆ ತುಂಬಾನೇ ಸೂಪರ್ ಖುಷಿ ಆಗ್ತಾ ಇದೆ. ಸೊ ನಾವ್ ಯಾವಾಗ್ಲೂ ಅಷ್ಟೇ ಇಂಡಿಯಾಗೆ ಹೋದಾಗ ನಮ್ಗೆ ಪರ್ಟಿಕ್ಯುಲರ್ ಆಗಿ ವೇಟ್ ಇರೋದಲ್ವಾ, ಅದ್ರಲ್ಲೇನೆ ನಮ್ಗೆ ಏನು ಥಿಂಗ್ಸ್ ಬೇಕೋ ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ವಿ. ಇದು ವೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬನ್ನಿ ಓಪನ್ ಮಾಡ್ತಾ ಮಾತಾಡೋಣ, ಏನೆಲ್ಲ ಇದೆ ಅಂತ ನೋಡೋಣ. ಇದು ಪ್ಯಾಕೇಜ್ ಬಂದು ಸ್ವಲ್ಪ ಓಪನ್ ಆಗಿದೆ. ಆಲ್ಮೋಸ್ಟ್ 1 ವಾರ ಅಲ್ಲಿ ಇಲ್ಲಿ ಎಲ್ಲ ರೊಟೇಟ್ ಆಗಿ ಬಂದಿದೆ ಅಲ್ವಾ, ಹಾಗಾಗಿ ಇದು ಫುಲ್ ಓಪನ್ ಆಗಿದೆ. ಮೇ ಬಿ ನನ್ನ ಪ್ರಕಾರ ಇದು ಫುಲ್ 1 ಸೈಡ್ ಓಪನ್ ಆಗಿದೆ ನೋಡಿ. ಅವರು ಚೆಕ್ ಮಾಡಿರ್ಬೋದು ಒಳಗಡೆ ಏನಾದ್ರು ಇದೆಯಾ ಅಂತ. ಕೆಲವೊಂದ್ಸಲ ಏನಾದ್ರು ಅವರಿಗೆ ಸ್ಕ್ಯಾನಿಂಗ್ ಅಲ್ಲಿ ಏನಾದ್ರು ಅಲೋ ಇಲ್ಲ ಅಂತ ಗೊತ್ತಾದ್ರೆ ಅವರು ಒಂದ್ಸಲ ಈ ತರ ಎಲ್ಲ ಓಪನ್ ಮಾಡಿರ್ತಾರೆ. ಇವನ್ ನಾರ್ಮಲ್ ಆಗಿ ನಾವು ತಂದಾಗ್ಲೂ ಕೂಡ ಅಷ್ಟೇ ಸೂಟ್ ಕೇಸ್ ಎಲ್ಲ ಓಪನ್ ಮಾಡಿರ್ತಾರೆ. ಬನ್ನಿ ಇದು 1 by 1 ಮಾಡ್ತೀನಿ. ಇದು ಸೂಪರ್ ಹೆವಿ ಇದೆ. ಇದನ್ನ ಆಮೇಲೆ ನೋಡೋಣ ಏನು ಅಂತ. ಇದು ನೋಡೋದಕ್ಕೆ ತಿಂಡಿ ತರ ಅನಿಸ್ತಾ ಇದೆ. 1 by 1 ಓಪನ್ ಮಾಡ್ತೀನಿ.
ಮೊದಲಿಗೆ ಇದನ್ನ ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಇದೇನು, ಇದು ಬಂದು ಹೋಳಿಗೆ ಮನೆಯಲ್ಲಿ, ಬೆಂಗಳೂರಲ್ಲಿ ಹೋಳಿಗೆ ಮನೆ ಅಂತ ಇರುತ್ತಲ್ಲ, ಅಲ್ಲಿ ಚಟ್ನಿ ಪುಡಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದು ಕೂಡ ಅಷ್ಟು, ಇದು ಸಾಂಬಾರ್ ಮಸಾಲ ಪುಡಿ. ಇದು ಮನೇಲೆ ಮಾಡಿರೋದು, ಅಮ್ಮ ಮಾಡಿರೋದು. ತುಂಬಾನೇ ರುಚಿಯಾಗಿರುತ್ತೆ. ಪಲ್ಯ ಹಾಕೋಬಹುದು, ಸಾಂಬಾರ್ ಕೂಡ ಯೂಸ್ ಮಾಡ್ಬೋದು. ಇದು ಬಂದು ಟೊಮೊಟೊ ಚಟ್ನಿ, ಟೊಮೊಟೊ ಫ್ಲೇವರ್ದು. ಎಲ್ಲ ಬ್ರೇಕ್ ಆಗಿ ಹೋಗಿದೆ. ನಿಪ್ಪಟ್ಟು, ನಂಗೆ ಗೊತ್ತಿಲ್ಲ, ಚಟ್ನಿ ಫುಲ್ ಬ್ರೇಕ್ ಆಗಿದೆ, ಬಟ್ ನಿಪ್ಪಟ್ಟು ಏನು ಬ್ರೇಕ್ ಆಗಿಲ್ಲ, ನೀಟಾಗಿದೆ. ವಾವ್, ಸೋ ಮೆನಿ ಥಿಂಗ್ಸ್. ಇದು ಬಂದು ಬೋಟಿ, ಇದನ್ನ ಕರ್ಕೊಂಡು ತಿನ್ಬೋದು. ಇಲ್ಲೆಲ್ಲ ವಿಂಟರ್ ಟೈಮ್ ಜಾಸ್ತಿ, ಆಲ್ಮೋಸ್ಟ್ 6-7 ಮಂತ್ಸ್ ವಿಂಟರ್ ಎಲ್ಲ ಇರ್ತೀವಿ. ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸಿಗೋ ತರ ಸಿಕ್ಕರೆ ತುಂಬಾ ಚೆನ್ನಾಗಿ ಅನ್ಸುತ್ತಲ್ವಾ. ಹಾಗಾಗಿ ಇದನ್ನ ನಾನು ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ತಿನ್ಬಿಟ್ಟು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಮಾಡ್ಕೊಡೋದು. ಎಲ್ಲಾನು ಅವರು ತುಂಬಾ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಬಂದು ಇಲ್ಲಿ ಎಲ್ಲ ಇದೆ. ಇದು ಹಪ್ಪಳ, ಇದು ಮತ್ತೆ ಜೋಳದ ಹಪ್ಪಳ, ಬಿಳಿ ಜೋಳ ಅಂತಾರಲ್ಲ ಆ ಥರದ್ದು, ಅದರಿಂದ ಮಾಡಿರೋದು. ತುಂಬಾನೇ ರುಚಿಯಾಗಿರುತ್ತೆ. ಇದು ನಮ್ಮ ಅಜ್ಜಿ ಮನೆಯಲ್ಲಿ ಮಾಡಿರೋದು. ಸೊ ಅಲ್ಲಿಂದ ತರಿಸ್ಕೊಂಡು ಬೆಂಗಳೂರಿಗೆ, ಮತ್ತೆ ಅಲ್ಲಿಂದ ಅವರು ಕೊರಿಯರ್ ಮಾಡಿದ್ದಾರೆ. ಇದು ತುಂಬಾನೇ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ಇದನ್ನ ಹಾಗೆ ಸುಟ್ಕೊಂಡು ಅದ್ರ ಮೇಲೆ ತುಪ್ಪ ಹಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಹಾಗೆ ಕರ್ಕೊಂಡು ತಿನ್ಬೋದು. ನನ್ನ ಫೇವ್ರೇಟ್ ಹಪ್ಪಳ ಇವು. ಓ ನಾನೇ ಬ್ರೇಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬ್ರೇಕ್ ಆಗಿದೆ, ಬಟ್ ಅದು ಬಿಟ್ರೆ ಓಕೆ. ಇದು ಕೂಡ ಅಷ್ಟೇ, ಚಟ್ನಿ. ಇದು ಮನೇಲೆ ಮಾಡಿರೋದು, ಡ್ರೈ ಚಟ್ನಿ. ಇದನ್ನ ಎಣ್ಣೆಲಿ ಹಾಕ್ಬಿಟ್ಟು ಕರ್ಕೊಂಡು ತಿನ್ನೋದು. ನಮ್ಮ ಊರ್ ಕಡೆ ಎಲ್ಲ ಈ ಹಬ್ಬಗಳ ಟೈಮಲ್ಲಿ ಕರಿತೀವಿ. ತುಂಬಾನೇ ಚೆನ್ನಾಗಿರುತ್ತೆ, ಸಖತ್ ಮಿಸ್ ಮಾಡ್ಕೊಂತ ಇದ್ದೆ. ಇದು ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ತಗೊಂಡ್ಬರ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ, ಆಗ್ತಾನೆ ಇರ್ಲಿಲ್ಲ. ಬಟ್ ಫೈನಲಿ ಇವಾಗ ಬಂದಿದೆ. ಇದು ಬಂದು ಅಕ್ಕಿ ಹಪ್ಪಳ. ಇದು ಕೂಡ ಅಷ್ಟೇ ಸೂಪರ್ ಕ್ರಿಸ್ಪಿಯಾಗಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಅಕ್ಕ ಮಾಡಿರೋದು, ನನ್ನ ಕಸಿನ್ ಮಾಡಿರೋದು. ತುಂಬಾನೇ ಚೆನ್ನಾಗಿ ಮಾಡ್ತಾಳೆ ಅವಳು ಕೂಡ ಈ ತರ. ಇದು ಬ್ರೇಕ್ ಆಗಿದೆ, ಬಟ್ ಫೈನ್. ನನಗೆ ಇದು ಬ್ರೇಕ್ ಆಗಿದ್ರು ಪರವಾಗಿಲ್ಲ, ಬಂದಿರೋದು ಇಷ್ಟ. ಓಕೆ, ಇನ್ನೇನಿದೆ, ಐ ಥಿಂಕ್ ಚಂದು ನಾನು ಎರಮೇರಿ ಆರ್ಡರ್ ಮಾಡಿದ್ದೀವಿ, ಎಸ್ಪೆಷಲಿ ಸ್ನ್ಯಾಕ್ಸ್ ಐಟಮ್ಸ್. ಅಷ್ಟು ತಿನ್ಬೇಕು ಅಂತ ಇದ್ದಿದ್ದು. ಸ್ವಲ್ಪ ದಿನ ನಾವು ಬಂದಾಗ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡ್ವಿ, ಬಟ್ ಇದು ಎಷ್ಟೊಂದು ತಿಂದಿರ್ಲಿಲ್ಲ. ಹಾಗಾಗಿ ಇವಾಗ ಆರ್ಡರ್ ಮಾಡಿದ್ದೀವಿ. ಇದನ್ನ ನೋಡಿದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ವರ್ತ್ ಅನ್ಸುತ್ತೋ, ತರಿಸ್ಕೊಡೋದು ಇಲ್ಲ ಗೊತ್ತಿಲ್ಲ. ಇದು ಬಂದು ಪೊಟೊಟೊ ಚಿಪ್ಸ್. ನನಗೆ ಪೊಟೊಟೊ ಚಿಪ್ಸ್ ತುಂಬಾನೇ ಇಷ್ಟ. ಪರ್ಟಿಕ್ಯುಲರ್ ಆಗಿ ನನಗೆ ಬೇಕ್ರಿಲೇ ಬೇಕು, ಬೇರೆ ಈ ಚಿಪ್ಸ್ ಅಂಗಡಿನೇ ಇರುತ್ತಲ್ಲ ಅಲ್ಲಿ ಕೂಡ ತಗೊಳಲ್ಲ. ನನಗೆ ನಾರ್ಮಲ್ ಬೇಕ್ರೀಸ್ ಅಲ್ಲಿ ಸಿಗೋ ಪೊಟೊಟೊ ಚಿಪ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಸಖತ್ ಕ್ರಿಸ್ಪಿ ಆಗಿ ಆ ಥರ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಒಂದು ಸಾಲ್ಟ್ ಹಾಗೆ ಒಂದು ಖಾರ, ಆ ಥರ 2 ಥರ ತಗೊಂಡಿದ್ದೀನಿ. ಇದು ಬ್ರೇಕ್ ಆಗಿಲ್ಲ, ನಂಗೆ ಅದು ಖುಷಿ ಆಯ್ತು. ನೀಟಾಗಿ ಈ ಥರ ಬಬಲ್ ರ್ಯಾಪ್ ಎಲ್ಲ ಮಾಡಿದ್ದಾರೆ. ನನಗೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀನೋ ಅಂತ ಅನಿಸ್ತಾ ಇದೆ. ನೀವು ನೋಡಿದ್ರೆ ಎಲ್ಲ ಜಾಸ್ತಿ ತಿಂಡಿ ಐಟಮ್ ನೋಡ್ತೀರಾ. ಓಕೆ, ಇದೇನಿದು, ವಾವ್. ಇಡೀ ನನ್ನ ಪ್ಯಾಕೇಜ್ ಅಲ್ಲಿ ತುಂಬಾನೇ ಸ್ಪೆಷಲ್ ಅಂತ ಅಂದ್ರೆ ಇದು ತಿಂಡಿ. ಇದು ಬಂದು ಕರ್ಜಿಕಾಯಿ, ಕಡುಬು ಬರುತ್ತಲ್ಲ, ಡ್ರೈ ಕಡುಬು, ಹೋಳಿಗೆ ತರ ಆ ಥರದ್ರಲ್ಲಿ ಮಾಡಿರೋದು. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಫುಲ್ ಟೈಟ್ ಇದೆ. ಇದು ಅಮ್ಮನೇ ಮಾಡ್ಬಿಟ್ಟು ಕಳಿಸಿರೋದು. ನನಗೆ ಸೂಪರ್ ಟೇಸ್ಟಿ ಆಗಿರುತ್ತೆ ಇದು ತಿನ್ನೋದಕ್ಕೆ. ಇವಾಗ ಗೌರಿ ಹಬ್ಬಕ್ಕೆ ನಾನು ನೋಡಿರೋ ಪ್ರಕಾರ, ನಾನು ಚಿಕ್ಕೋಳಿಂದ ಇರ್ಬೇಕಾದ್ರೂ ನಮ್ಮ ಅಮ್ಮನಿಗೂ ಕೂಡ ಅವ್ರ ಮನೆಯಿಂದ, ನಮ್ಮ ಅಜ್ಜಿ ಮನೆಯಿಂದ ಇದೇ ಥರನೇ ಕರ್ಜಿಕಾಯಿ, ಕೋಡ್ಬೇಳೆ, ಈ ಥರ ಕೆಲವೊಂದು ರವಾ ಲಡ್ಡು, ಈ ಥರ ಐಟಮ್ಸ್ ಎಲ್ಲ ಮಾಡಿ ಕಳಿಸ್ತಾರೆ. ಎಲ್ಲ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆ ಥರ. ಸೊ ಅದೇ ರೀತಿ ಅಮ್ಮ ಕೂಡ
ಕರ್ಜಿಕಾಯಿ ಮಾಡಿ ಕಳಿಸಿದ್ದಾರೆ. ಕರಿಗಡುಬು, ಸ್ವಲ್ಪ ಪುಡಿ ಪುಡಿ ಆಗಿದೆ, ಬಟ್ ಆದರೆ ಕೆಲವೊಂದು ಪುಡಿ ಆಗಿಲ್ಲ, ಹಾಗೆ ತಿನ್ನೋ ಥರ ಇದೆ. ಸ್ವಲ್ಪ ಪುಡಿ ಆಗಿದೆ. ಇವು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ತುಂಬಾ ಸ್ಪೆಷಲ್ ನನಗೆ. ಥ್ಯಾಂಕ್ ಯು ಅಮ್ಮ. ಸೊ ಇದು ತುಂಬ ದಿನ ಇಟ್ಕೊಂಡು ತಿನ್ಬೋದು. ಇದು ಕ್ವಿಕ್ಕಾಗಿ ಏನೂ ಹಾಳಾಗೋದಿಲ್ಲ. ಆಲ್ಮೋಸ್ಟ್ ನಾವು 1 ತಿಂಗಳು ಆ ಥರ ಎಲ್ಲ ಇಟ್ಕೊಂಡು ತಿನ್ಬೋದು. ಹಾಗೆ ಇನ್ನು ಸ್ಪೆಷಲ್ ನೋಡ್ತೀರಾ, ಇದು ಸ್ವಲ್ಪ ಎಲ್ಲ ನೀಟಾಗಿ ಕ್ಯಾಪ್ ಕ್ಲೋಸ್ ಆಗಿಲ್ಲ ಅನ್ಸುತ್ತೆ, ಎಲ್ಲ ಬಿಚ್ಕೊಂಡಿದೆ. ನೀವು ನೋಡಿದ್ರೆ ಕಾಂತಿ ಸ್ವೀಟ್ಸ್ ಅಲ್ಲಿ ಇರೋ ಎಷ್ಟೊಂದು ಐಟಮ್ಸ್ ನೋಡ್ತೀರಾ, ಅಲ್ಲಿಂದಾನೇ ಎಲ್ಲಾನು ತರಿಸ್ಕೊಂಡಿದೀವಿ. ಸ್ನಾಕ್ಸ್ ಐಟಮ್ಸ್ ಎಲ್ಲ ಡಿಫ್ರೆಂಟ್ ಆಗಿರೋ ಖಾರ ಇದೆ, ಅಂದ್ರೆ ಮಿಕ್ಸ್ಚರ್. ಕಾಂತಿ ಸ್ವೀಟ್ಸ್ ಇಂದ ತರಿಸ್ಕೊಂಡಿರೋದು. ಇದರಲ್ಲಿ ತುಂಬಾನೇ ವೆರೈಟೀಸ್ ಇದೆ. ಒಂದು 5 ತರ ಮಿಕ್ಸ್ಚರ್ನ ತರಿಸ್ಕೊಂಡಿದೀವಿ. ನೋಡಿ ಎಷ್ಟು ಇಲ್ಲಿದ್ರೆ ಎಷ್ಟು ಮಿಸ್ ಮಾಡ್ಕೊಂತೀವಿ, ಅಲ್ಲಿದ್ರೆ ನಾವು ತಿಂತಾನೆ ಇರ್ತೀವಿ. ಸ್ವಲ್ಪ ಓಪನ್ ಆಗಿದೆ, ಬಟ್ ಫೈನ್, ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಇದೆಲ್ಲ ಏನಿದೆ ಇಷ್ಟು ಡ್ರೈ ಚಕ್ಲಿ ಅದೆಲ್ಲ ತುಂಬಾ ಲಾಂಗ್ ಟೈಮ್ಗೆ ಇದು ಮಾಡ್ಕೋಬಹುದು. ಸೊ ನಾನು ಕೇಳಿದ್ರೆ ಇದರಲ್ಲಿ ಮೇ ಬಿ ಫುಡ್ ಐಟಮ್ಸ್ ಇರುತ್ತೆ ಅನ್ಕೊಂತೀನಿ. ಬನ್ನಿ ಈ ಪ್ಯಾಕೇಜ್ನ ಓಪನ್ ಮಾಡೋಣ. ಈ ಪ್ಯಾಕೇಜ್ ಹಿಂದೆ ತುಂಬಾನೇ ಎಫರ್ಟ್ ಇದೆ. ನೋಡೋದಕ್ಕೆ ಇಷ್ಟೇ ಒಂದು 3 ಬಾಕ್ಸ್ ಅಂತ ಅನ್ಸುತ್ತೆ, ಆದ್ರೆ ಇಷ್ಟನ್ನ ಅರೇಂಜ್ ಮಾಡೋದಕ್ಕೆ 1.5 ತಿಂಗಳಾಗಿದೆ. ನಾನು ಕೆಲವು ಕೇಳೋ ಒಂದು ಐಟಮ್ಸ್ನ ಪರ್ಟಿಕ್ಯುಲರ್ ಆಗಿ ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ಪಿಕ್ ಮಾಡಿ ನನಗೆ ಈ ಥರ ಎಲ್ಲಾನು ಒಂದು ಬಾಕ್ಸ್ ಮಾಡಿ ಕಳಿಸಿದ್ದಾರೆ. ನನಗೆ ಇದು ಬೇಕು, ನಂಗೆ ಆ ಥರ ಬೇಕು, ಈ ಥರ ಬೇಕು ಅಂತ ಕುತ್ಕೊಂಡು ಹೇಳೋದು ಸುಲಭ. ಬಟ್ ಅಲ್ಲಿ ಹೋಗಿ ಹುಡುಕ್ಬಿಟ್ಟು ಈ ಪ್ಯಾಂಡಮಿಕ್ಕಲ್ಲಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ಇದನ್ನ ಕೊರಿಯರ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಬನ್ನಿ ಓಪನ್ ಮಾಡ್ತೀನಿ ಇದೆಲ್ಲಾನು. ಅಮ್ಮ ನನಗೆ ಏನೇನು ಬೇಕೋ ಎಲ್ಲಾನು ಒಂದು ಕಡೆ ನೀಟಾಗಿ ಮುಂಚೆನೆ ಎಲ್ಲಾನು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೆ ಸೈಡಿಗೆ. ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ಸಸ್ ನಾನು ತುಂಬಾನೇ ಮಿಸ್ ಮಾಡ್ಕೊಂತಿದ್ದೀನಿ ಅನಿಸ್ತಾ ಇತ್ತು. ಹಾಗಾಗಿ ಈ ಸಲ ಕೊರಿಯರ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಹೇಗಿದ್ರು ನನಗೆ ಗೌರಿ ಬಾಗಿನ ಕಳಿಸ್ತಾ ಇದ್ದಲ್ವಾ, ಅದ್ರ ಜೊತೆನೆ ಕೆಲವೊಂದನ್ನ ಮಾಡಿಸ್ಕೊಂಡಿದ್ದೀನಿ. ಸೊ ಬನ್ನಿ, ಇಲ್ಲಿ ಕೆಲವು ಸೀರೆಗಳಿದೆ. ಇದು ಬಂದು ಇದೊಂದು ಸೀರೆ, ಅಂದ್ರೆ ಇದು ಎಲ್ಲ ಮಲ್ಟಿ ಕಲರ್ ಮಿಕ್ಸ್ ಇದೆ. ಇದು ನೆಟ್ಟೆಡ್ ಸೀರೆ ಈ ತರ ಇದೆ. ಸೊ ನಾನು ವಿಡಿಯೋಸ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ, ನಾನು ಹಾಕೊಂತೀನಿ, ಅವಾಗ ನೀವು ಇನ್ನೂ ಡೀಟೇಲ್ ಆಗಿ ನೋಡ್ಬೋದು. ಈ ತರ ಇದೆ. ನಾವು ಇಂಡಿಯಾದಲ್ಲಿ ಇದ್ರೆ ಡೈಲಿ ನಾವು ಡಿಫ್ರೆಂಟ್ ಆಗಿ ಸೀರೆ ಸೆಲ್ವರ್ ಎಲ್ಲ ಹಾಕೋಬಹುದು. ಆದ್ರೆ ಇಲ್ಲಿ ತುಂಬಾನೇ ಕಡಿಮೆ ಚಾನ್ಸಸ್, ಇಲ್ಲೇ ಇಲ್ಲ, ಅಷ್ಟು ಸಿಗೋದೇ ಇಲ್ಲ. ಹಾಗೆ ಇದು ಬಂದು ಒಂಥರ ಫುಲ್ ಮಲ್ಟಿ ಕಲರ್ ಮಿಕ್ಸ್ ಇದೆ. ಇದು ಈ ತರ ನೋಡೋದಕ್ಕೆ ಒಂಥರ ಬ್ರೌನ್ ಮತ್ತೆ ಬ್ಲಾಕ್ ಅನ್ಸುತ್ತೆ, ಅದೇ ಸೈಡ್ ವೇಲ್ ನೋಡಿದ್ರೆ ಪಿಂಕ್ ಕಲರ್ ಅನ್ಸುತ್ತೆ. ಒಂಥರ ಬ್ಲಿಂಕ್ ಆಗುತ್ತೆ, ಲೈಟಿಂಗ್ ಫೋಕಸ್ಗೆ ಚೇಂಜ್ ಆಗ್ತಾ ಇರುತ್ತೆ. ಇದು ಆ ತರ ಇದೆ ಇದು ಸೀರೆ. ನನಗೆ ಒಂಥರ ಫ್ಯಾನ್ಸಿ ಟೈಪ್ ಅಲ್ಲಿ ಬೇಕಿತ್ತು, ಸ್ಮೂತ್ ಆಗಿರೋ ತರ, ಆ ತರದ್ರಲ್ಲಿ ಬೇಕು. ಈ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬಾನೇ ಇದೆ, ಅದನ್ನ ನಾರ್ಮಲ್ ಡೇಗೆ ಹಾಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಈ ತರ ಸೀರೆನ ತರಿಸ್ಕೊಂಡಿದೀನಿ. ಇದನ್ನು ಅಷ್ಟೇ ತುಂಬಾ ಸಿಂಪಲ್ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆಗಳು. ಹಾಗೆ ಇದು ಒಂದು ಸೀರೆ, ಈ ಕಲರ್ ಸೂಪರ್ ಇಷ್ಟ ಆಯ್ತು. ಲೈಟ್ ಒಂಥರ ಬ್ಲೂ ಇದೆ, ಇದು ಸ್ಕೈ ಬ್ಲೂ ತರ ಇದೆ, ಸ್ವಲ್ಪ ಶೈನಿ ಆಗಿದೆ. ನನಗೆ ಸ್ವಲ್ಪ ಸೀರೆಗಳಲ್ಲಿ ಸ್ವಲ್ಪ ಬ್ಲಿಂಕ್ ಆ ತರ ಇದ್ರೆ, ಸ್ವಲ್ಪ ಶೈನಿ ಆಗಿದ್ರೆ ಇಷ್ಟ ಆಗುತ್ತೆ ನನಗೆ. ಫುಲ್ ಪ್ಲೈನ್ ಆ ತರ ಇದ್ರೆ ಅಷ್ಟು ನಾನು ಲೈಕ್ ಮಾಡಲ್ಲ. ಸೊ ಬನ್ನಿ, ಇದು ಒಂದು ವಾವ್, ತುಂಬಾ ಸೀರೆ ಇದೆ. ಇದರಲ್ಲಿ ಎಷ್ಟೊಂದು ಅಮ್ಮ ಕೂಡ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಒಂದೆರಡೇನೋ ನಾನು ಸೆಲೆಕ್ಟ್ ಮಾಡಿದ್ದೆ ಅನ್ಸುತ್ತೆ ಅಷ್ಟೇ. ಇದು ಕೂಡ ಅಷ್ಟೇ ಪಿಂಕ್ ಬಾರ್ಡರ್ ಇದೆ, ಮತ್ತೆ ಈ ತರ ಗೋಲ್ಡನ್ ಕಲರ್ ಮತ್ತೆ ಒಂಥರ ಪರ್ಪಲ್ ಕಲರ್ ಕ್ಲಾತ್ ಇಂದ ಮಿಕ್ಸ್ ಇದೆ. ಇದು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಇವೆಲ್ಲ ತುಂಬಾ ಲೈಟ್ ವೇಟ್ ಸೀರೆಗಳು, ಬಟ್ ಸಖತ್ ಫ್ಯಾನ್ಸಿ ಆಗಿದೆ. ಇದು ಒಂದ್ ಸೀರೆ, ಆಲ್ಮೋಸ್ಟ್ ತುಂಬಾನೇ ಇದೆ ಅನ್ಕೊಂತೀನಿ. ಇದು ಒಂದು ಒಂಥರ ಕಾಟನ್ ಸೀರೆ ತರ, ಈ ತರ ಚೆಕ್ಸ್ ಬಾಕ್ಸ್ ರೀತಿಲಿ ಇದೆ ಡಿಸೈನ್. ಪಿಂಕ್, ಬ್ಲಾಕ್, ಗ್ರೇ ಆ ತರ ಮಿಕ್ಸ್ ಕಲರ್ ಅಲ್ಲಿ ಇದೆ. ಹಾಗೆ ಇದೆಲ್ಲ ಬ್ಲೌಸ್ ಪೀಸಸ್ ಹಾಗೇನೆ ಇಟ್ಟು ಕಳ್ಸಿದ್ದಾರೆ. ನಂಗೆ ಸ್ವಲ್ಪ ಸ್ಟಿಚಿಂಗ್ ಗೊತ್ತು, ಆದ್ರೆ ಮಾಡ್ಕೊಂತೀನಿ ಆದಷ್ಟು, ಇಲ್ಲಾಂದ್ರೆ ನೋಡ್ಬೇಕು. ಎಲ್ಲಾನು ಹೇಗಾದ್ರು ನಂಗೆ ಆದ್ರೆ ಸ್ಟಿಚ್ ಮಾಡ್ಕೊಂಡ್ಲಿ ಅಂತ ಹಾಗೇನೆ ಕಳ್ಸಿದ್ದಾರೆ ಎಲ್ಲಾನು.
ವಾವ್, ಇದು ಪಿಂಕ್ ಕಲರ್ ಇದೆ. ಇದು ಕೂಡ ಅಷ್ಟೇ, ನೋಡ್ಬೇಕು ಇದೆಲ್ಲ ಸ್ಟಿಚ್ ಮಾಡ್ಕೊಳೋದಕ್ಕಾಗುತ್ತಾ ಅಂತ. ಈ ಕಡೆ ಹೋಗ್ಲಿ, ನಿಮ್ಗೆ ಎಲ್ಲ ಡೀಟೇಲ್ ಆಗಿ ನಾನು ತೋರಿಸ್ತೀನಿ. ಇದು ಬಂದು ಈ ತರ ಕುರ್ತಾ, ಪಿಂಕ್ ಕಲರ್. ನಂಗೆ ಈ ಕಲರ್ ತುಂಬಾನೇ ಇಷ್ಟ ಆಯ್ತು, ನನ್ಗೆ ಸೂಪರ್ ಕ್ಯೂಟ್ ಆಗಿದೆ ಇದು. ಈ ತರ ಇದು ಬಂದು ಇದ್ರಲ್ಲಿ ನೋಡಿದ್ರೆ ನೀವೆಲ್ಲ ನನ್ನ ಫೇವ್ರೆಟ್ ಥಿಂಗ್ಸ್ ನೋಡ್ತೀರಾ. ಸೊ ಇದು ಒಂದು ವೈಟ್ ಕುರ್ತಾ, ಇದು ಸೂಪರ್ ಕ್ಯೂಟ್ ಆಗಿದೆ. ಆಕ್ಚುಲಿ ನಾವೇನಾದ್ರೂ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಹಾಕೋದಕ್ಕೆ, ಹಾಗೆ ನಮ್ಮ ಇಂಡಿಯಾದ ಏನಾದ್ರು ಸ್ಪೆಷಲ್ ಡೇ ಇದ್ರೆ ಆ ಟೈಮಲ್ಲಿ ಹಾಕೋದಕ್ಕೆ ಚೆನ್ನಾಗಿದೆ. ಇದು ಹೋಳಿಗೆಲ್ಲ ಹಾಕೋಬಹುದು ಬೇಕಿದ್ರೆ. ನಾನು ಈ 2 ಕುರ್ತಾ ಅಮೆಝಾನ್ ಇಂದಾನೆ ತಗೊಂಡಿದ್ದು. ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನೀವು ಕೂಡ ತಗೋಬಹುದು ಇಷ್ಟ ಆದ್ರೆ. ನೋಡಿ ಈ ತರ ಇದೆ, ವೈಟ್ ಕಲರ್. ಹಾಗೆ ಇಲ್ಲಿ ಇನ್ನೊಂದಿದೆ, ಈ ತರ ಒಂದ್ ಸೈಡ್ ಫ್ಲವರ್ ಇದೆ, ಫುಲ್ ಫ್ಲವರ್ ವರ್ಕ್ ಬರುತ್ತೆ. ಇನ್ನೊಂದ್ ಸೈಡ್ ಫುಲ್ ವೈಟ್ ಇದೆ. ಬಟ್ ಇದು ಸೈಜು ಸ್ವಲ್ಪ ದೊಡ್ಡನೇ ಇದೆ, ನನ್ಗೆ ಗೊತ್ತಿಲ್ಲ, ಸ್ವಲ್ಪ ಫಿಟ್ ಮಾಡ್ಕೋಬೇಕಾಗುತ್ತೆ ಅನ್ಸುತ್ತೆ. ಅಲ್ಲಿ ಟ್ರೈ. ಸೊ ನೆಕ್ಸ್ಟ್ ಬಂದು ಚಂದುಗೆ ಇದು ಟೀ ಶರ್ಟ್ಸ್, ಮೆರೂನ್ ಕಲರ್ ಇದೆ. ಇಲ್ಲಿ ಸ್ವಲ್ಪ ಕಡಿಮೆನೆ, ಬಾಯ್ಸ್ಗೂ ಸ್ವಲ್ಪ ವೆರೈಟೀಸ್ ಸಿಗೋದು ಕಡಿಮೆನೆ. ನಮ್ಮ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ತರ. ಇದು ನನ್ಗೆ ಗೊತ್ತಿಲ್ಲ, ಎಲ್ಲ ಚಂದು ಸೆಲೆಕ್ಷನ್, ನಾನು ಯಾವುದನ್ನು ಮಾಡಿಲ್ಲ. ನಾನು ಜಸ್ಟ್ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಣ ಅವ್ರು ಯಾವ್ಯಾವ ತರ ಮಾಡ್ಕೊಂಡಿದ್ದಾರೆ ಅಂತ ನೀವೇ ನೋಡಿ, ಗೊತ್ತಾಗುತ್ತೆ ಅವ್ರ ಟೇಸ್ಟ್ ಹೇಗಿದೆ ಅಂತ. ಈ ತರ ಅವರು ಕೆಲವೊಂದ್ಸಲ ನನಗೆ ಗೊತ್ತಿರೋ ಹಾಗೆ ಚಂದು ಮುಂಚೆ ಕೂಡ ಅಷ್ಟೇ ಇಂಡಿಯಾದಲ್ಲೇನೆ ಶಾಪಿಂಗ್ ಮಾಡ್ತಾ ಇದ್ರು, ಇಲ್ಲಿ ತಗೊಳ್ತಾ ಇರ್ಲಿಲ್ಲ ಅವರು, ಇಂಡಿಯಾದಲ್ಲಿ ತಗೊಂತೀನಿ ಅನ್ನೋರು. ಸೊ ಅವರಿಗೆ ಇಂಡಿಯಾದಲ್ಲಿ ಸಿಗೋ ಬಟ್ಟೆಗಳು ತುಂಬಾನೇ ಇಷ್ಟಪಡ್ತಾರೆ ಇಲ್ಲಿಗಿಂತ. ಇದು ಬಂದು ಸ್ಯಾರಿ ಪೆಟಿಕೋಟ್, ಬಟ್ ಇದು ಗೊತ್ತಿಲ್ಲ, ಆನ್ಲೈನ್ ಇಂದ ಆರ್ಡರ್ ಮಾಡಿದ್ದೆ. ಬಟ್ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಈ ತರ ಇರ್ಲಿಲ್ಲ. ಇದು ಒಳ್ಳೆ ಸ್ಕರ್ಟ್ ತರ ಬಂದಿದೆ, ನಾನು ಆಮೇಲೆ ಫಿಗರ್ ಔಟ್ ಮಾಡ್ತೀನಿ. ಇದು ಒಂದು ಟೀ ಶರ್ಟ್, ಇದು ಒಂದು ಟೀ ಶರ್ಟ್. ಇದು ಬಂದು ಬ್ಲಾಕ್ ಪೆಟಿಕೋಟ್ ಸ್ಯಾರಿಗೆ, ಅಮ್ಮನೇ ಕಳಿಸಿದ್ದಾರೆ ಅನ್ಸುತ್ತೆ. ಇದು ಹೊಸದು ಈ ತರ. ಇದು ವೈಟ್ ಪೆಟಿಕೋಟ್. ಹಾಗೆ ಇದು ಬಂದು ಫ್ಯಾನ್ಸಿ ಸ್ಯಾರಿ, ಸೂಪರ್ ಕ್ಯೂಟ್ ಆಗಿದೆ. ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಬುಷಸ್ ತರ ಮಾಡಿದ್ದಾರೆ. ಜೊತೆಗೆ ನಂಗೆ ಇನ್ನೊಂದು ಇದರಲ್ಲಿ ಸ್ಪೆಷಲ್ ಅನ್ಸಿದೆ, ಈ ತರ ಇದರಲ್ಲಿ ಮುತ್ತು ಈ ತರ ಮಣಿಗಳನ್ನ ಹಾಕ್ಬಿಟ್ಟು ಬಾರ್ಡರ್ ಅಲ್ಲಿ ಜೋಡಿಸಿರೋದು. ಇದು ಬಂದು ಬ್ಲಾಕ್ ಜೀನ್ಸ್. ಚಂದದ ಏನೆಲ್ಲ ಐಟಮ್ ನೋಡ್ತಿರೋ ಅವ್ರು ಸೆಲೆಕ್ಟ್ ಮಾಡಿರೋದು. ಇದು ಕೂಡ ಜೀನ್ಸ್. ಅವ್ರಿಗೇನೆ ಸ್ಟೋನ್ ತರ ಕಳಿಸಿದ್ದಾರೆ. ಇದೇನಿದು? ಓ, ಇದು ಇಲ್ಲಿ ಪಿಂಕ್ ಕುರ್ತಾ ತೋರಿಸ್ತಾ ಅಲ್ವಾ, ಇದು ಬೇಬಿ ಪಿಂಕ್. ಇದ್ರದ್ದು ಸೆಟ್ ಇದು ಪೈಜಾಮ ಕೆಳಗಡೆದು. ಸೊ ನೆಕ್ಸ್ಟ್ ಬ್ಲೌಸ್, ರೆಡ್ ಕಲರ್ ಬ್ಲೌಸ್ ಇದು. ನೆಕ್ಸ್ಟ್ ಬಂದು ಪಿಂಕ್ ಬಾರ್ಡರ್ ಹಾಗೆ ಗೋಲ್ಡನ್ ಕಲರ್ ಅಲ್ಲಿ ವರ್ಕ್ ಇದೆ, ಸೂಪರ್ ಕ್ಯೂಟ್ ಆಗಿದೆ. ನಾನು ಉಟ್ಕೊಂಡಾಗ ನೀವು ನೋಡ್ಬೋದು ಯಾವ ತರ ಇರುತ್ತೆ ಅಂತ. ಇಲ್ಲಿ ತುಂಬಾನೇ ಸ್ಪೆಷಲ್ ಅಂತ ಅಂದ್ರೆ ಈ ಕವರ್ ಅಲ್ಲಿ ಇದೆ, ಮನಿ ತೋರಿಸ್ತೀನಿ. ಇದು ಪ್ಯೂರ್ ಸಿಲ್ಕ್ ಸೀರೆ, ಅಮ್ಮ ಈ ಗೌರಿ ಹಬ್ಬಕ್ಕೆ ನನಗೆ ಅಂತ ಕಳಿಸಿರೋದು. ಬ್ಲೂ ಕಲರ್ ಬಾರ್ಡರ್ ಇದೆ ಮತ್ತೆ ಸಿಮೆಂಟ್ ಕಲರ್ ಅಲ್ಲಿ ಇದೆ. ಬನ್ನಿ ಓಪನ್ ಮಾಡೋಣ ಯಾವ ತರ ಇದೆ ಅಂತ. ಅವರು ಬ್ಲೌಸ್ ಕೂಡ ನಂಗೆ ಸ್ಟಿಚ್ ಮಾಡಿಸಿ ಕಳಿಸಿದ್ದಾರೆ. ಓಪನ್ ಮಾಡಿ ತೋರಿಸ್ತೀನಿ ಇದನ್ನ ನಾನು ನಿಮ್ಗೆ ಯಾವ ತರ ಇದೆ ಅಂತ. ನೋಡಿ ಈ ತರ ಇದೆ. ಹಿಂದೆ ಫುಲ್ ಸ್ಲೀವ್ ಇಟ್ಬಿಟ್ಟು ಈ ತರ ಸ್ಟಿಚ್ ಮಾಡಿಸಿ ಕಳಿಸಿದ್ದಾರೆ. ಈ ತರ ವಾವ್, ಕಲರ್ ಚೆನ್ನಾಗಿದ್ಯಾ? ಕಲರ್ ಇಷ್ಟ ಆಯ್ತಾ? ಇದನ್ನ ಅವರು ಸೆಲೆಕ್ಟ್ ಮಾಡ್ಬೇಕಾದ್ರೆ, ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಂಗೆ ವಿಡಿಯೋ ಕಾಲ್ ಮಾಡಿದ್ರು. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ ಸೀರೆಗಳಿದೆ ಎಷ್ಟೊಂದ್ ತರ, ಆದ್ರೆ ಈ ತರ ಲೈಟ್ ಕಲರ್ ಅಲ್ಲಿ ಯಾವ್ದು ಇರ್ಲಿಲ್ಲ.
ಜೊತೆಗೆ ಈ ಕಲರ್ ಅಲ್ಲಿ ಕೂಡ ನನ್ನ ಹತ್ರ ಇರ್ಲಿಲ್ಲ, ಹಾಗಾಗಿ ನಾನು ಸೇಮ್ ಕಲರ್ ಅಲ್ಲಿ ಹುಡುಕ್ತಾ ಇದ್ದೆ ನಾನು. ಇದು ಸಿಮೆಂಟ್ ಕಲರ್ ಇದೆ, ಅಂದ್ರೆ ಲೈಟ್ ಗ್ರೇ ಕಲರ್, ತುಂಬಾನೇ ಲೈಟ್ ಕಲರ್ ಇದು. ಹಾಗೆ ಸೀರೆ ಕುಚ್ಚು ಕೂಡ ಕಟ್ಟಿ ಕಳ್ಸಿದ್ದಾರೆ, ಎಲ್ಲಾನು ನೀಟಾಗಿ ರೆಡಿ ಮಾಡಿ ಕಳ್ಸಿದ್ದಾರೆ. ಇವಾಗ ಗೌರಿ ಹಬ್ಬಕ್ಕೆ ನಾನು ಇದನ್ನೇ ಹಾಕ್ತೀನಿ ನೋಡಿ, ಈ ತರ ಇದೆ ಬಾರ್ಡರ್ ಎಲ್ಲ. ನಾನು ಇವಾಗಲೇ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ, ಆದಷ್ಟು ನಿಮ್ಗೆ ನೋಡಿ ಈ ತರ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಂಗೆ ಸಖತ್ ಖುಷಿ ಅನಿಸ್ತಾ ಇದೆ. ಬಾರ್ಡರ್ ಕೂಡ ಅಷ್ಟೇ ನಂಗೆ ತುಂಬಾನೇ ಇಷ್ಟ ಆಯ್ತು. ಬ್ಲೌಸ್ಗೆ ವರ್ಕ್ ಮಾಡಿಸೋದಕ್ಕೆ ತುಂಬಾನೇ ಇಷ್ಟ ಆಯ್ತು. ಅಮ್ಮ ಕೂಡ ತುಂಬಾನೇ ಟ್ರೈ ಮಾಡಿದ್ರು. ಇವಾಗ ಗೌರಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಹಾಕ್ತಾ ಇರ್ತಾರಲ್ವಾ, ಅಲ್ಲಿ ಕೂಡ ಸೊ ಹಾಗಾಗಿ ಡಿಲೇ ಆಗುತ್ತೆ ಬ್ಲೌಸ್ ಹೊಲಿಯೋದಕ್ಕೆ, ಮತ್ತೆ ಇಲ್ಲಿ ಕಳ್ಸೋದಕ್ಕೆ ಆಗಲ್ಲ ಅಂತೇಳಿ ಅವರು ನಮ್ಗೆ ಇಲ್ಲೇ ಎಲ್ಲಾನು ಕಳ್ಸಿದ್ದಾರೆ ನೋಡಿ. ಈ ಬೌಲಲ್ಲಿ ನೀವು ನೋಡಿದ್ರೆ ಈ ತರ ಮಣಿಗಳನ್ನ ಕಳ್ಸಿದ್ದಾರೆ, ನಾನೇ ಮಾಡ್ಕೊಳ್ಳೋಣ ಅಂತ ಬ್ಲೌಸ್ ವರ್ಕು. ಈ ತರ ಎಲ್ಲಾನು ಅದಕ್ಕೆ ಏನೇನ್ ಬೇಕಾಗುತ್ತೋ ಎಲ್ಲಾ ಐಟಮ್ನು ಕಳ್ಸಿದ್ದಾರೆ ಈ ತರ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಹಾಗೆ ಏರ್ ಪಿನ್ಸ್ ಕಳ್ಸಿದ್ದಾರೆ ಈ ತರ, ಸುಜಾತ ಏರ್ ಪಿನ್. ನಂಗೆ ಸುಜಾತ ಏರ್ ಪಿನ್ ತುಂಬಾನೇ ಇಷ್ಟ. ಇದು ಇಂಡಿಯಾದಲ್ಲಿ ಸಿಗೋ ಈ ತರ ಬಾಬಿ ಪಿನ್ಸ್ ತುಂಬಾ ಟೈಟ್ ಆಗಿ ಚೆನ್ನಾಗಿ ಕೂರುತ್ತೆ ಹೇರ್ ಸ್ಟೈಲ್ ಮಾಡ್ಕೊಳೋದಕ್ಕೆ. ಹಾಗೆ ಸ್ವಲ್ಪ ಸೇಫ್ಟಿ ಪಿನ್. ಹಾಗೆ ಇಲ್ಲಿ ಈ ತರ ಹತ್ತಿ ಇಟ್ಬಿಟ್ಟು ಕಳ್ಸಿದ್ದಾರೆ. ಇದಕ್ಕೆ ಅರಿಶಿನ ಕುಂಕುಮ ಹಚ್ತಾರೆ, ಇವಾಗ ಹಚ್ಚಿಲ್ಲ ಅವರು. ಬಾಗಿಣಕ್ಕೆ ನಾನೇ ಮಾಡ್ಕೋಬಹುದು. ಸೊ ಈ ತರ ಹಬ್ಬಕ್ಕೆ ನಮ್ಮ ಅಜ್ಜಿ ಮನೇಲಿ ಏನಾದ್ರು ಬಾಗ್ನ ತರ್ತಿದ್ದಾರೆ ನಮ್ಮ ಅಮ್ಮಂಗೆ ಅಂತಂದ್ರೆ ನಾನು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನಾನಂತ ಅಲ್ಲ, ನನ್ನ ಎಲ್ಲಾ ಕಸಿನ್ಸ್ ಕೂಡ ಅಷ್ಟೇ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮನೇಲಿ ಹೆಣ್ಮಕ್ಳಿಗೆ ಬಾಗ್ನ ಕೊಡ್ಬೇಕಾದ್ರೆ ಇದು ಎಲ್ಲರೂ ಫಾಲೋ ಮಾಡ್ತಾರೆ ಅನ್ಸುತ್ತೆ. ಚಿತ್ರದುರ್ಗದ ಕಡೆ, ನಮ್ ಕಡೆ ಈ ತರ ಅರಿಶಿನ ಕುಂಕುಮ ಹಾಗೆ ಈ ತರದನ್ನ ಕಳಿಸ್ತಾರೆ. ಇದು ಸೂಪರ್ ಕ್ಯೂಟ್ ಆಗಿರುತ್ತೆ. ಇದರಲ್ಲಿ ಒಂದು ಚಿಕ್ಕ ಮಿರರ್ ಇರುತ್ತೆ, ಹಾಗೆ ಕೋಮ್ ಇದೆ, ಈ ತರ ಬಳೆ ಇದೆ, ಜೊತೆಗೆ ಈ ತರ ಅರಿಶಿನ ಕುಂಕುಮದ್ದು ಈ ತರ ಡಬ್ಬಿ ಇರುತ್ತೆ ಚಿಕ್ಕದು ನೋಡಿ. ಈ ತರ ಹೆಣ್ಮಕ್ಳಿಗೆ ಏನ್ ಬೇಕೋ ಆ ತರ ಸ್ವಲ್ಪ ಸಿಂಬಲ್, ಈ ತರದ್ದು ಕ್ಯೂಟ್ ಆಗಿರೋ ತರದ್ದು ದಾರ ಇರುತ್ತೆ ಇದರಲ್ಲಿ. ರಾಖಿ ಕೂಡ ಇದೆ. ಸೊ ಈ ತರದ ಒಂದು ಪ್ಯಾಕೆಟ್ಸ್ ಈ ತರದನ್ನ ಇಟ್ಬಿಟ್ಟು ಕಳಿಸ್ತಾರೆ. ಇದನ್ನ ಕಲೆಕ್ಟ್ ಮಾಡೋದೇ ನಮ್ಗೆ ಸಖತ್ ಖುಷಿ ಅನ್ಸೋದು. ಇದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ್ಲೂ. ಸೊ ಫಸ್ಟ್ ಟೈಮ್ ನನಗೆ ಸಿಕ್ಕಿದೆ ಟು ಬಿ ಆನೆಸ್ಟ್. ಬಾಕ್ಸ್ ತೋರಿಸ್ತಿದ್ದೆ ಅಲ್ವಾ, ಇದು ಹಾಟ್ ಬಾಕ್ಸ್. ಚಂದು ಆರ್ಡರ್ ಮಾಡಿದ್ದಾರೆ ಅನ್ಸುತ್ತೆ, ಇಲ್ಲ ಚಂದು ಹೇಳಿರ್ಬೇಕು ಅಮ್ಮಂಗೆ ತಗೊಳೋದಕ್ಕೆ. ಓಕೆ, ನನಗೇನ್ ಬೇಕೋ ನಾನು ಹೇಳ್ತಾ ಇದ್ದೆ, ಅವ್ರಿಗೇನ್ ಬೇಕೋ ಅವರು ಅದನ್ನ ಡೀಲ್ ಮಾಡ್ತಾ ಇದ್ರು. ಇದು ಬಂದು ಕುಸುಮೆ, ಚಿಕ್ಕ ಚಿಕ್ಕ ಸೀಡ್ಸ್ ಬರುತ್ತಲ್ಲ ಆ ತರ ಕುಸುಮೆ ಸೀಡ್ಸ್ ಇದು. ಇದರಲ್ಲಿ ಕೆಲವೊಂದು ಸಾಂಬಾರ್ ಮಾಡ್ತಾರೆ ನಮ್ಮ ಕಡೆ. ನಂಗೆ ಗೊತ್ತಿಲ್ಲ ನಿಮ್ಗೆಲ್ಲರಿಗೂ ಸಾಂಬಾರ್ ಹೆಸರು ಗೊತ್ತಿದೆಯೋ ಇಲ್ಲೋ. ಸೆಪ್ಪೆ ತೊಗೆ ಅಂತ ಕರೀತಾರೆ. ಓಕೆ, ಅಂದ್ರೆ ಒಂಥರ ಗಟ್ಟಿಯಾಗಿರುತ್ತೆ ಸಾಂಬಾರ್ ಅದು, ಬಟ್ ಸೂಪರ್ ಟೇಸ್ಟಿ ಆಗಿರುತ್ತೆ. ನಾನೇನಾದ್ರೂ ರಜಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ನಾನು ಅದನ್ನೇ ತಿಂತಾ ಇದ್ದೆ, ಅದು ಮತ್ತೆ ಅನ್ನ ಅದ್ರ ಜೊತೆ ಫುಲ್ಲು. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ನೆಕ್ಸ್ಟ್ ದಿನ ಬೇಕಿದ್ರು ನಾನು ಅದನ್ನೇ ತಿಂತಾ ಇದ್ದೆ. ನಂಗೆ ಸೂಪರ್ ಇಷ್ಟ ಅದು. ಅದನ್ನ ಮಾಡ್ಕೊಳೋದಕ್ಕೆ ಪ್ರಾಪರ್ ಟೇಸ್ಟ್ ಬರಬೇಕು ಅಂದ್ರೆ ಈ ತರ ಕುಸುಮೆ ಸೀಡ್ಸ್ ಬೇಕಾಗುತ್ತೆ. ಅದನ್ನ ಕಳ್ಸಿದ್ದಾರೆ ಅಮ್ಮ. ನಾನು ಇದನ್ನೆಲ್ಲಿ ಬಿಡಲ್ಲ ಅಂತ ಅನ್ಕೊಂಡಿದ್ದೆ, ಹೇಗೋ ಬಿಟ್ಟಿದ್ದಾರೆ. ಸೊ ಟ್ರೈ ಮಾಡ್ಬೇಕಾ ಸಾಂಬಾರ್ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾನೇ ಥಿಂಗ್ಸ್ ಇದೆ ನಿಮ್ ಜೊತೆ ಶೇರ್ ಮಾಡೋದಕ್ಕೆ. ಇದು ಬಂದು ಶರ್ಟ್ ಚಂದುಗೆ ನನ್ನ ಸಾರಿ ಮ್ಯಾಚಿಂಗ್ ಆಗೋ ತರ, ಸೀರೆಗೆ ಮ್ಯಾಚ್ ಆಗೋ ತರನೇ ಕಳ್ಸಿದ್ದಾರೆ. ಇದು ಅವರು ಚಂದುಗೆ ಕಳ್ಸಿರೋದು. ಇಲ್ಲಿ ಎಷ್ಟೊಂದು ಥಿಂಗ್ಸ್ ಇದೆ ಅಲ್ವಾ, ಅವರೇ ಕಳ್ಸಿರೋದು. ಇದರಲ್ಲಿ ಪ್ಯಾಂಟ್ ಎಲ್ಲ ಇತ್ತಲ್ಲ, ಇದ್ರ ಮ್ಯಾಚಿಂಗ್ ಎಲ್ಲ ಮಾಡ್ಬಿಟ್ಟು ಟೀ ಶರ್ಟ್ಸ್ ಎಲ್ಲ ಕಳ್ಸಿದ್ದಾರೆ. ಇಬ್ರು ಮ್ಯಾಚಿಂಗ್ ಆಗಲಿ ಅಂತ ಹಬ್ಬಕ್ಕೆ. ಓಕೆ, ನೆಕ್ಸ್ಟ್ ಶಾರ್ಟ್ಸ್ ಚಂದುದು. ಹಾಗೆ ಇದು ಕೂಡ ಶಾರ್ಟ್ಸ್. ಇದನ್ನ ಹೇಗ್ ಜೋಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೇನು ಹಬ್ಬ ಹತ್ರ ಇದೆ, ಇವಾಗ ಮನೆಯೆಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡ್ಬೇಕು. ಇವಾಗ ಇದನ್ನ ಎಲ್ಲೆಲ್ಲ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು, ಅಷ್ಟೊಂದು ಅನಿಸ್ತಾ ಇದೆ. ಹಾಗೆ ನನಗೆ ನಾನು ಕೇಳಿದ್ದು ಇದೆರಡು ಕೇಳಿದೆ. ಇದು ಪ್ಲೇಟ್ಸ್ ಬಂದು ಕೆಲವೊಂದ್ ಸಲ ಅಂತೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬ್ಯಾಂಗ್ಳೂರ್ ದರ್ಶಿನಿ ಹೋಟೆಲ್ ತುಂಬಾನೇ ನೆನಪಾಗ್ತಾ ಇರುತ್ತೆ. ಅಲ್ಲಿ ಕೊಡೋ ಮಸಾಲಾ ದೋಸಾ ಫುಲ್ ಗೋಲ್ಡನ್ ಕಲರ್ ಕ್ರಿಸ್ಪಿ ಆಗಿರುತ್ತೆ ಅಲ್ವಾ, ಕನ್ಸಲ್ಲೆಲ್ಲ ಬರ್ತಾ ಇರುತ್ತೆ. ಬಟ್ ಇಲ್ಲಂತೂ ನಾವು ಎಷ್ಟೇ ಕೊಡ್ತೀವಿ ಅಂದ್ರೂ ಮನೇಲಿ ಟ್ರೈ ಮಾಡೋದಕ್ಕೂ ಅಷ್ಟು ಟೇಸ್ಟ್ ಬರೋದೇ ಇಲ್ಲ.
ತುಂಬಾನೇ ಮಿಸ್ ಮಾಡ್ಕೊತಾ ಇರ್ತೀವಿ. ಆ ಟೈಮಲ್ಲಿ ನಾವು ಅಟ್ಲೀಸ್ಟ್ ಆ ಥರ ಕೆಲವು ಪ್ಲೇಟಲ್ಲಿ ಚಟ್ನಿ ಪಲ್ಯ ಎಲ್ಲ ಇಟ್ಬಿಟ್ಟು ಕೊಡ್ತಾರಲ್ಲ, ಇಡ್ಲಿ ವಡೆ ಸಾಂಬಾರ್, ನಮ್ಮ ಇಂಡಿಯನ್ ಬ್ರೇಕ್ಫಾಸ್ಟ್ ಏನಿರುತ್ತೋ, ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಈ ಥರ ಪ್ಲೇಟ್ಸ್ 2 ಚಂದಗೊಂದು ನನಗೊಂದು 8 ತರಿಸ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ತುಂಬಾನೇ ಸ್ಪೆಷಲ್ ಅಂತ ಅಂದರೆ ಚಂದು ನಾವೆಲ್ಸ್ ಎಲ್ಲ ಓದ್ತಾ ಇರ್ತಾರೆ. ಎಷ್ಟೊಂದು ಯಾವಾಗಲೂ ಅಷ್ಟೇ ಆರ್ಟಿಕಲ್ಸ್ ಎಲ್ಲ ಓದ್ತಾನೆ ಇರ್ತಾರೆ. ಡೈಲಿ ಬೇಸಿಸ್ ನ್ಯೂಸ್ ಎಲ್ಲ ಅಪ್ಡೇಟ್ ಯಾವಾಗಲೂ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಇಂಡಿಯಾದಿಂದ ಅವರು ಇಲ್ಲಿ ಚಾಣಕ್ಯ ಇದೆ, ಹಾಗೆ ಮಹಾಪಲಾಯನ, ಜೊತೆಗೆ ಪರ್ವ ಬಂದು SL ಭೈರಪ್ಪ ಅವ್ರದ್ದು. ಚಂದು ಇಂಡಿಯಾದಿಂದ ಈ 3 ಬುಕ್ಕನ್ನ ತರಿಸ್ಕೊಂಡಿದ್ದಾರೆ ಓದೋದಕ್ಕೆ ಅಂತ. ನಾನು ಕೂಡ ಓದ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಚಂದು. ಈ ಥರದನ್ನ ಯಾವಾಗ್ಲೂ ನೋಡ್ತಾನೆ ಇರ್ತಾರೆ. ಅವ್ರು ಇವಾಗಲೇ ನೋಡ್ಬೇಕಂತ ಕೊಟ್ಬಿಡೋಣ. ಈ ಬುಕ್ಸ್ನ ಅವರು ಅಮೆಝಾನ್ ಇಂದಾನೆ ಆರ್ಡರ್ ಮಾಡ್ಕೊಂಡಿದ್ರು. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನಾನು ಕೆಳಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಇಲ್ಲಿ ಲಾಸ್ಟ್ ಬಂದು ದೀಪ. ಇದು ಬಂದು ಈ ಥರ 2 ದೀಪ ಕಳಿಸಿದ್ದಾರೆ, ಈ ಥರ ಹ್ಯಾಂಗ್ ಮಾಡೋ ಥರ. ನನಗೆ ತುಂಬ ದಿನದಿಂದ ಇಷ್ಟ ಆಯಿತು ಈ ಥರ ತಗೋಬೇಕು ಅಂತ. ನಾನೇ ಈ ಸಲ ಬಂದಾಗ ತಗೊಂಡ್ ಬರೋಣ ಅನ್ಕೊಂಡೆ, ಆಗಲೇ ಇಲ್ಲ. ಪೂಜಾ ರೂಮಲ್ಲಿ ಹಾಕೋಣ ಅಂತ. ಇಷ್ಟ ಆಗ್ತಿದೆಯಾ ಎಲ್ಲಾನು? ಇದು ಫುಲ್ ಚಂದು ಪಾರ್ಟ್ ಅನ್ಸುತ್ತೆ. ಈ ಬಾಕ್ಸ್ ಫುಲ್ ಚಂದು ಓಪನ್ ಮಾಡ್ಬೇಕು, ಟು ಬಿ ಆನೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಾನು ಏನೆಲ್ಲ ಕೇಳಿದ್ನೋ ಅದಕ್ಕಿಂತ ಜಾಸ್ತಿ ಕಳಿಸಿದ್ದೀರಾ ಯು ಆಲ್. ಇದು ಅಮ್ಮನೇ ಮನೇಲಿ ಮಾಡಿರೋದು ಉಪ್ಪಿನಕಾಯಿ. ತುಂಬಾನೇ ಸೂಪರ್ ಟೇಸ್ಟಿ ಆಗಿರುತ್ತೆ. ನನಗೆ ಉಪ್ಪಿನಕಾಯಿ ಅಂದ್ರೆ ಸಖತ್ ಇಷ್ಟ, ಅದರಲ್ಲೂ ಮ್ಯಾಂಗೋ ಉಪ್ಪಿನಕಾಯಿ ಸೂಪರ್ ಇಷ್ಟ. ಅದನ್ನ ಒಂಥರ ಸ್ಲೈಸ್ ಎಲ್ಲ ಎತ್ಕೊಂಡು ತಿಂತಾ ಇರ್ತೀನಿ. ಉಪ್ಪಿನಕಾಯಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಇದನ್ನ ಸೈಡಿಗೆ ಎಲ್ಲಾದ್ರೂ ಇಟ್ಬಿಡೋಣ, ಇಲ್ಲಾಂದ್ರೆ ವಿಡಿಯೋ ಫಿನಿಶ್ ಆಗಲ್ಲ ಇವತ್ತು. ಇನ್ನು ಮಿಕ್ಕಿರೋದು ಈ ಬಾಕ್ಸ್ ಫುಲ್ ನೀವು ನೋಡಿದ್ರೆ ಫುಲ್ ಎಲ್ಲ ಸ್ವೀಟ್ಸ್ ಇದೆ, ಖಾರ ಇದೆ, ಕೆಲವು ಬೇರೆ ಬೇರೆ ಸ್ನ್ಯಾಕ್ಸ್ ಇದೆ. ಇದನ್ನ ಓಪನ್ ಮಾಡಿ ತೋರಿಸೋದಕ್ಕೆ ಫುಲ್ ಎಲ್ಲ ಎಷ್ಟೊಂದು ಕೆಲವೊಂದು ಪ್ಯಾಕ್ಸ್ ಎಲ್ಲ ಓಪನ್ ಆಗಿದೆ. ಇದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಒಂದೊಂದೇ ಓಪನ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಗೆ ನನ್ನ ಅಕ್ಕ ಮತ್ತು ನನ್ನ ತಮ್ಮಂಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅವರೆಲ್ಲನೂ ಕೆಲವೊಂದು ಐಟಮ್ಸ್ ಎಲ್ಲನೂ ನಮ್ಮ ಅಕ್ಕನೇ ಮಾಡಿ ಕಳಿಸಿದ್ದಾಳೆ. ಇನ್ನು ಕೆಲವು ನನ್ನ ತಮ್ಮ ಎಲ್ಲ ಇದೇನೇನು ಬೇಕೋ ಎಲ್ಲನೂ ಹೋಗ್ಬಿಟ್ಟು ಶಾಪಲ್ಲಿ ನನಗೋಸ್ಕರ ಎಲ್ಲನೂ ಪಿಕ್ ಮಾಡಿದ್ದಾನೆ, ಎಲ್ಲನೂ ಕೊರಿಯರ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಖುಷಿ ಆಗ್ತಿದೆ. ಹ್ಯಾಪಿ ಗೌರಿ ಗಣೇಶ ಫಾರ್ ಆಲ್. ಸೊ ನೋಡಿದ್ರಲ್ಲ, ನನ್ನ ಗೌರಿ ಹಬ್ಬಕ್ಕೆ ಫಸ್ಟ್ ಬಾಗಿನ ಅಮೆರಿಕಕ್ಕೆ ಕಳಿಸಿರೋದು, ಏನೆಲ್ಲ ಕಳಿಸಿದ್ದಾರೆ ಅಂತ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ನಾನು ಮೀಟ್ ಮಾಡ್ತೀನಿ. ಎಲ್ಲರೂ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆನೆ. ಸ್ನ್ಯಾಕ್ಸ್ ಕಡೆ ನನ್ನ ಮನಸ್ಸು ಎಳೀತಾ ಇದೆ. ಎಷ್ಟು ಬೇಗ ತಿಂತೀನೋ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ವಿಡಿಯೋನ ನೋಡಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಹಾಗೆ ಇನ್ನೂ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಗೈಸ್. ಬಾಯ್.